oh, oh, ಮಧುರ ಮಧುರ ನಿನ್ನ ಸ್ವರವೇ ಮಧುರ 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 ನಿನ್ನ ಸ್ವರವೇ ಮಧುರ 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 ನಿನ್ನ ಸ್ವರವೇ ಮಧುರ ಮಧುರ ನಿನ್ನ ಸ್ವರವೇ ಮಧುರ ಅಮರ ಅಮರ ನಿನ್ನ ನಾಮವೇ ಅಮರ 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 ನಿನ್ನ ನಾಮವೇ ಅಮರ ಮಧುರ ಮಧುರ ನಿನ್ನ ಸ್ವರವೇ ಮಧುರ 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 ನಿನ್ನ ಸ್ವರವೇ ಮಧುರ ಅಮರ ಅಮರ ನಿನ್ನ ನಾಮವೇ ಅಮರ 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 ನಿನ್ನ ನಾಮವೇ ಅಮರ ಹೋಗಿ ಪ್ರಿಯರೇ, ಅಮರ ಆ ಸ್ವರ ಅಮರ, ಮಧುರ ಆ ನಾಮ ಮಧುರ. ಆ ಪ್ರಭುವಿನ ನಾಮದಲ್ಲಿ, ಆ ಪ್ರಭುವಿನ ಸ್ವರದಲ್ಲಿ ನಾವೆಲ್ಲರೂ ಬಲವಂತವರಾಗಿದ್ದೇವೆ. ಆ ಪ್ರಭುವಿನ ನಾಮ ಮಧುರ, ಆ ಪ್ರಭುವಿನ ಆ ಸ್ವರ ಅಮರ. ಆ ಸ್ವರದ ಮುಖಾಂತರವಾಗಿ ಇಂದು ನಾವು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಪ್ರಿಯರೇ. ಅದರ ಸಲುವಾಗಿ ಇಗೋ ಈ ಪವಿತ್ರವಾದಂತಹ ಸಮಯದಲ್ಲಿ, ಈ ಸುಂದರವಾದ ರಾತ್ರಿಯಲ್ಲಿ, ಅಖಿಲ ವಿಶ್ವದ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ನಿಮ್ಮೆಲ್ಲರನ್ನ ಈ ಶಿಲುಬೆಯ ಆರಾಧನೆಗೆ ನಾನು ಸ್ವಾಗತಿಸುತ್ತೇನೆ. ಪ್ರಭು ಯೇಸುವಿನ ನಾಮದಲ್ಲಿ ನಾನು ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ. ಬನ್ನಿ ನಾವು ಆರಾಧಿಸುವ ಪ್ರಭುವನ್ನ, ಬನ್ನಿ ನಾವು ಸ್ತುತಿಸುವ ಪ್ರಭುವನ್ನ, ನಾವೆಲ್ಲರೂ ಸ್ತುತಿಸುವ. ಎಲ್ಲ ಗ್ರೂಪ್ಗಳಿಗೆ ನಾವು ಆಹ್ವಾನವನ್ನು ಕೊಡೋಣ, ಎಲ್ಲರನ್ನ ನಾವು ಆಹ್ವಾನಿಸುವ. ಈ ರಾತ್ರಿ ಆ ಪ್ರಭುವನ್ನು ಆರಾಧಿಸುವ, ಆ ಪ್ರಭುವ ನಾಮವನ್ನು ಮಹಿಮೆ ಪಡಿಸುವ. ಏಕೆಂದರೆ ಆ ಪ್ರಭುವೇ ನಮಗೆ ಸರ್ವಸ್ವವಾಗಿದ್ದಾರೆ, ಆ ಪ್ರಭುವೇ ನಮಗೆ ಸಕಲವೂ ಆಗಿದ್ದಾರೆ, ಆ ಪ್ರಭುವೇ ನಮ್ಮ ಜೀವನಾಡಿಯಾಗಿದ್ದಾರೆ. ನಮ್ಮ ಉಸಿರು ಅವರೇ, ನಮ್ಮ ಶಕ್ತಿಯು ಅವರೇ, ನಮ್ಮ ಅಳಿವು ಅವರೇ, ನಮ್ಮ ಉಳಿವು ಅವರೇ ಆಗಿದ್ದಾರೆ. ಆ ಪ್ರಭುವನ್ನ ಕರೆಯೋಣವೇ, ಆಡೋಣವೇ. ನಿನ್ನ ಹುಡುಕಿ ಬಂದೆ ನನ್ನ ಯೇಸುವೇ, ನಿನ್ನ ಹುಡುಕಿ ಬಂದೆ ನನ್ನ ಪ್ರಭುವೇ, ನಿನ್ನ ಹುಡುಕಿ ಬಂದೆ ನನ್ನ ಯೇಸುವೇ, ನಿನ್ನ ಹುಡುಕಿ ಬಂದೆ ನನ್ನ ಪ್ರಭುವೇ. ನೀನಿಲ್ಲದೆ ನಾನಿಲ್ಲ, ನೀನಿಲ್ಲದೆ ನಾನಿಲ್ಲ, ನಿನ್ನ ಸ್ವರವೇ ನನಗೆಲ್ಲ, ನಿನ್ನ ಸ್ವರವೇ ನನಗೆಲ್ಲ, ನಿನ್ನ ಸ್ವರವೇ ನನಗೆಲ್ಲ, ನಿನ್ನ ಸ್ವರವೇ ನನಗೆಲ್ಲ. ಮಧುರ 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 ಅಮರ ಅಮರ
ಸ್ವರವೇ ಮಧುರ, ನಿನ್ನ ಸ್ವರವೇ ಮಧುರ. ನಿನ್ನಯ ಪ್ರೀತಿಯೇ ನನಗೆ ಜೇನು, ನಿನ್ನಯ ಸ್ಫೂರ್ತಿಯೇ ನನಗೆ ಜೇನು. ಬರುವೆ ನಿನ್ನ ಬಳಿಗೆ ದೇವಾ, ದೇವಾ ನಾನು ಮಧುರ 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 ಅಮರ ಅಮರ ಅಮರ. ಪ್ರಿಯರೇ, ಕೀರ್ತನೆಗಾರ 50ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳುತ್ತಾನೆ, ದೇವಾದಿ ದೇವನ ಪ್ರಭುವಿನ ನುಡಿ ಇಡೀ ಜಗಕ್ಕೆ. ಹೌದು, ಆತನ ಸನ್ನಿಧಿ ಕರೆ ಪೂರ್ವದಿಂದ ಪಶ್ಚಿಮದವರೆಗೆ ಎಂಬುದಾಗಿ. ಹೌದು ಪ್ರಿಯರೇ, ಆ ಪ್ರಭುವಿನ ದೇವಾದಿ ದೇವರ ಆ ನುಡಿ ಈ ಭೂಮಿಯನ್ನ ವ್ಯಾಪಿಸಿದೆ. ಆ ಪ್ರಭುವಿನ ಮಧುರವಾದ ಸ್ವರ ನಮ್ಮೆಲ್ಲರನ್ನ ಆತನೆಡೆಗೆ ಕರೆದಿದೆ. ಹೀಗಿರುವಾಗ ಆ ಯೇಸುವನ್ನ ನಾವು ಸ್ಮರಿಸುವ. ಯೇಸುವೆ, ಮಧುರಮಯವಾದ ಪ್ರಭು ಯೇಸುವೆ, ನನ್ನ ಬಾಳಿಗೆ ಬನ್ನಿರಿ ಸ್ವಾಮಿ ಎಂಬುದಾಗಿ ಕರೆಯುವ. ಮಧುರಮಯವಾದ ಪ್ರಭು ಯೇಸುವೆ, ನನ್ನ ಜೀವನಕ್ಕೆ ಬನ್ನಿರಿ ಎಂಬುದಾಗಿ ನಾವು ಕರೆಯುವ. ಹೌದು, ಮಧುರವಾದವರು ಪ್ರಭು ಯೇಸು, ಮಧುರವಾದ ಪ್ರಭು ಯೇಸು. ಆ ಪ್ರಭು ಯೇಸುವಿನೊಂದಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುತ್ತಾ ನಾವು ಸ್ಮರಿಸುವ, ನಾವು ಧ್ಯಾನಿಸುವ. ಹೌದು ಪ್ರಿಯರೇ, ಪ್ರಭು ನಮ್ಮೊಡನಿದ್ದಾರೆ, ಪ್ರಭು ಯೇಸು ನಮ್ಮೊಡನಿದ್ದಾರೆ. ಆ ಪ್ರಭು ಯೇಸುವಿನ ನುಡಿಗಳು ನಮ್ಮೊಂದಿಗಿದೆ. ನಮ್ಮ ಶಕ್ತಿಯು ಬಲವೂ ಆಗಿರುವಂತಹ ಪ್ರಭು ಯೇಸು ಆಗಿದ್ದಾರೆ. ನಮ್ಮನ್ನು ಶಕ್ತಿಪಡಿಸುವಂತವರು, ನಮ್ಮನ್ನು ಬಲಪಡಿಸುವಂತವರು. ಮನುಷ್ಯನ ಹೃದಯವನ್ನ ಕರಗಿಸಿ ಪರಿವರ್ತಿಸುವಂತಹ ದೇವರು ಪವಿತ್ರಾತ್ಮರವರೇ ಆಗಿದ್ದಾರೆ. ಪಾಪರಹಿತ ಜೀವನವನ್ನು ನಡೆಸಲು ಸಹಕರಿಸುವಂತಹ ಆ ಪವಿತ್ರಾತ್ಮರು ನಮ್ಮ ಮಧ್ಯೆ ಇದ್ದಾರೆ. ದುಷ್ಟರನ್ನ ಶ್ರೇಷ್ಠರಾಗಿಸುವಂತಹ ದೇವರು, ಎಲ್ಲಾ ಕಾಲದಲ್ಲಿಯೂ ನಮ್ಮ ಮಧ್ಯೆ ವಾಸ ಮಾಡುವಂತಹ ದೇವರು. ಬೆಟ್ಟಗಳು ಪರ್ವತಗಳು ಕದಲಿದರು, ಕದಲದೆ ನಮ್ಮನ್ನು ಸದಾ ಪ್ರೀತಿಸುವಂತಹ ದೇವರು. ಈ ಲೋಕದ ಯಾವ ಶಕ್ತಿಯಿಂದಲೂ ಯುಕ್ತಿಯಿಂದಲೂ ಸಾಧಿಸಲು ಅಸಾಧ್ಯವಾದುದನ್ನು ಸಾಧಿಸುವಂತಹ ದೇವರು ನಮ್ಮ ಮಧ್ಯೆ ಇದ್ದಾರೆ.
ಪ್ರಾರ್ಥಿಸಿ ನನ್ನ ಸಹೋದರ ಸಹೋದರಿ. ಈ ಲೋಕವನ್ನು ಹುಡುಕಿ ಹೋಗುತ್ತಿರುವಂತಹ ನನ್ನ ಸಹೋದರನೇ ಸಹೋದರಿಯೇ, ಇಂದು ನಾವು ನೋಡುತ್ತೇವೆ ಈ ಲೋಕದಲ್ಲಿ, ವಿಶ್ವದಲ್ಲಿ ಎಲ್ಲರೂ ಈ ಲೋಕವನ್ನು ಬಿಟ್ಟು ಓಡುತ್ತಾ ಇದ್ದಾರೆ. ಈ ಲೋಕವನ್ನೇ ಹಿಂಬಾಲಿಸುವಂತಹ ಜನರನ್ನು ನಾವು ನೋಡ್ತಾ ಇದ್ದೇವೆ. ಲೋಕದ ಮೋಹವನ್ನೇ ಹುಡುಕುವಂತಹ ಮಕ್ಕಳನ್ನು ನಾವು ನೋಡ್ತಾ ಇದ್ದೇವೆ. ಈ ಲೋಕದ ಪಾಲಿಗೆ ನಾವು ಜೀವಿಸುವವರಾಗಿ, ದೇವರ ಪಾಲಿಗೆ ನಾವು ಸತ್ತವರಾಗಿದ್ದೇವೆ. ನನ್ನದು 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 ಎಂಬುದಾಗಿ ಈ ಲೋಕದಲ್ಲಿ ಪರಿತಪ್ಪಿಸುವಂತಹ ಮಕ್ಕಳು ನಾವಾಗಿದ್ದೇವೆ. ಯೇಸುವಿಗೆ ಹೇಳೋಣ, ಯೇಸುವೇ ಬನ್ನಿ ಸ್ವಾಮಿ, ಯೇಸುವೇ ನೀ ನನ್ನಲ್ಲಿಗೆ ಬನ್ನಿ ಸ್ವಾಮಿ, ನನ್ನ ಬಾಳಿಗೆ ಬಂದಿರಿ ಸ್ವಾಮಿ. ಕರೆಯುವ ಮಾತ್ರವಲ್ಲ, ಈ ಲೋಕವೆಲ್ಲವೂ ಯೇಸುವಿನ ಬಳಿ ಬರುವಂತೆ, ಸತ್ಯದ ಬಳಿ ಬರುವಂತೆ, ದೇವರ ವಾಕ್ಯದ ಬಳಿ ಬರುವಂತೆ, ಅಮರ ವಾಕ್ಯವಾಗಿ ಮಧುರ ವಾಕ್ಯವಾಗಿರುವ ಪ್ರಭು ಯೇಸುವಿನ ಬಳಿಗೆ ಬರುವಂತೆ ನಾವೆಲ್ಲರೂ ಪ್ರಾರ್ಥಿಸುವ. ಹೌದು ಪ್ರಿಯರೇ, ಸಮರ್ಪಿಸಬೇಕು, ಸಮರ್ಪಿಸಿ ಆಡಬೇಕು. ಎಫೆಸದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಕೀರ್ತನೆ, ಹಾಡು, ಭಕ್ತಿಗೀತೆ ಇವುಗಳಿಂದ ನಿಮ್ಮ ಭಾವಗಳನ್ನ ಪರಸ್ಪರ ವ್ಯಕ್ತಪಡಿಸಿರಿ, ಹೃದಯಂತರಾಳದಿಂದ ಹಾಡಿ ಪ್ರಭುವಿಗೆ ಸ್ತುತಿ ಸಲ್ಲಿಸಿರಿ ಎಂಬುದಾಗಿ. ಆದರೆ ಇವತ್ತು ನಾವು ಯಾವುದನ್ನು ಆಡುತ್ತಾ ಇದ್ದೇವೆ? ಯಾರನ್ನ ಆಡುತ್ತಾ ಇದ್ದೇವೆ? ಯಾರನ್ನ ಹಿಂಬಾಲಿಸುತ್ತಾ ಇದ್ದೇವೆ? ಯಾವ ಸುಖಕ್ಕಾಗಿ ಜೀವಿಸುತ್ತಾ ಇದ್ದೇವೆ? ಯಾವ ಸುಖಕ್ಕಾಗಿ ಹಂಬಲಿಸುತ್ತಾ ಇದ್ದೇವೆ? ಈ ಲೋಕ ಯಾವುದನ್ನ ಹಿಂಬಾಲಿಸುತ್ತಾ ಇದೆ? ಈ ಲೋಕದಲ್ಲಿ ನಾವು ಸಹ ಯಾವುದನ್ನ ಹಿಂಬಾಲಿಸಿ ಜೀವಿಸುತ್ತಾ ಇದ್ದೇವೆ ಎಂಬುದನ್ನು ನಾವು ಸ್ಮರಿಸಬೇಕು. ಯೇಸುವನ್ನು ಕರೆಯೋಣ. ಯೇಸುವಿನ ಸಾನ್ನಿಧ್ಯ ನಾವಿದ್ದೇವೆ. ಯೇಸುವಿನ ಹೆಸರಿಗೆಂದೇ ಮೊಣಕಾಲೂರಿ ಮಣಿಯುವುದು ಸ್ವರ್ಗ ನಿವಾಸಿಗಳು, ಭೂನಿವಾಸಿಗಳು, ಪಾತಾಳ ಜೀವರಾಶಿಗಳು ಎಂದು ಹೇಳುವಾಗ, ಇಗೋ ಈ ಮಾನವ ಕೋಟಿ, ಈ ವಿಶ್ವದಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನು ಯೇಸುವಿಗಾಗಿ ಮೊಣಕಾಲೂರದೆ, ಮಣಿಯದೆ, ಈ ಲೋಕದ ಸುಖಕ್ಕಾಗಿ, ಭೋಗಕ್ಕಾಗಿ, ಕುಡಿತಕ್ಕಾಗಿ, ದುಶ್ಚಟಕ್ಕಾಗಿ, ದುರ್ಮಾರ್ಗಕ್ಕಾಗಿ, ಕೆಟ್ಟತನಕ್ಕಾಗಿ, ಸೇಡಿಗಾಗಿ, ಮತ್ಸರಗಾಗಿ, ನಾಶಕ್ಕಾಗಿ ಜೀವಿಸುತ್ತಿದೆ. ಪ್ರಭು ಯೇಸುವಿಗೆ ಸಮರ್ಪಿಸೋಣ. ಯೇಸು ಕರೆಯುತ್ತಾ ಇದ್ದಾನೆ, ದೇವರ ವಾಕ್ಯ ಕರೆಯುತ್ತಾ ಇದೆ, ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವನ್ನು ಯೇಸುವಿಗೆ ಕೊಡು, ಯಾಕೆಂದ್ರೆ ನಿನ್ನನ್ನು ಕಾಯುವಂತ ಒಳ್ಳೆಯ ಕುರುಬನಾಗಿದ್ದಾನೆ ಎಂಬುದಾಗಿ. ನಾನು ಯಾರಿಗೆ ಕೊಡುತ್ತಾ ಇದ್ದೀನಿ ಈ ಹೃದಯವನ್ನ? ನಾನು ಯಾರಿಗೆ ಕೊಡುತ್ತಾ ಇದ್ದೀನಿ ಈ ಜೀವನವನ್ನ? ಮನುಷ್ಯನಿಗೋ ದೇವರಿಗೋ? ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವ. ಹೌದು, ನನ್ನ ಸಹೋದರನೇ ಸಹೋದರಿಯೇ, ನನ್ನನ್ನು ನಿನ್ನನ್ನು ಕಾಯುವ ಕುರುಬನವ. ಹುಟ್ಟಿದಾಗ ಏನು ಹೊತ್ತು ತಂದೆ, ಸತ್ತಾಗ ನೀ ಕೊಂಡೋಗ್ವೇನು,
ಎಲ್ಲಿಂದ ನೀ ಬಂದೆ ಜಗಕ್ಕೆ, ನೀ ಎಲ್ಲಿಗೋಗಬೇಕು ನಿನಗೆ ಗೊತ್ತೇ, ನೀ ಎಲ್ಲಿಗೋಗಬೇಕೆಂದು ನಿನಗೆ ಗೊತ್ತೇ. ಕಂಡುಕೊಳ್ಳಬೇಕು, ಹುಟ್ಟಿದಾಗ ಏನನ್ನೂ ತರಲಿಲ್ಲ, ಸತ್ತಾಗಲೂ ಏನನ್ನು ಕೊಂಡು ಹೋಗುವುದಿಲ್ಲ. ಎಲ್ಲಿಂದ ನಾವು ಬಂದೆ ಎಂದು ಕೇಳಿದರೆ ನಮಗೆ ಉತ್ತರವಿಲ್ಲ, ಎಲ್ಲಿಗೆ ಹೋಗುತ್ತೇವೆ ಎಂದರೂ ಸಹ ನಮಗೆ ಗೊತ್ತಿಲ್ಲ. ಕೇಳಿದರೆ ಎರಡೇ ಉತ್ತರ, ಗೊತ್ತಿಲ್ಲ. ಸ್ವರ್ಗಕ್ಕೆ ಹೋಗುತ್ತೇನಾ ನರಕಕ್ಕೆ ಹೋಗುತ್ತೇನಾ ಗೊತ್ತಿಲ್ಲ. ಸಮರ್ಪಿಸುವ ಈ ಲೋಕದ ಸರ್ವ ಜನತೆಯನ್ನು ಸಮರ್ಪಿಸೋಣ. ಈ ಲೋಕದಲ್ಲಿರುವಂತಹ ಪ್ರೇಮಕ್ಕಾಗಿ ಅಲೆದು ಸೋಲುತ್ತಿರುವಂತಹ ಜಗತ್ತು, ಪ್ರೀತಿಗಾಗಿ ಮಾತ್ರ ಈ ಲೋಕ ತಡವರಿಸುತ್ತಾ ಇದೆ. ಪ್ರೀತಿ 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 ಎಂಬುದಾಗಿ ಸ್ವಾರ್ಥ ಸಾಧನೆಗಾಗಿ, ಡಂಬಾಚಾರಕ್ಕಾಗಿ ಜೀವಿಸುವಂತಹ ಜೀವನವಾಗಿದೆ. ನಮಗೆ ಬೇಕು ಈ ಲೋಕದ ಪ್ರೀತಿ ಮಾತ್ರ. ಅಯ್ಯೋ, ನನ್ನ ಹೆಂಡತಿ ಮಾತ್ರ ನನ್ನ ಪ್ರೀತಿಸಿದರೆ ಸಾಕಪ್ಪ, ನನ್ನ ಗಂಡ ನನ್ನ ಪ್ರೀತಿಸಿದರೆ ಸಾಕಪ್ಪ, ಅಯ್ಯೋ ನನ್ನ ಮಕ್ಕಳು ಪ್ರೀತಿಸಿದರೆ ಸಾಕಪ್ಪ. ಇದು ನಶ್ವರವಾದ ಪ್ರೀತಿ. ನಂಬಿದವರ ಪ್ರೇಮ ಎಲ್ಲ ಸುಳ್ಳು. ಎಲ್ಲ ಪ್ರೀತಿಯಲ್ಲೂ ವಂಚನೆಯನ್ನು ಮಾತ್ರ ನಾವು ನೋಡುತ್ತೇವೆ, ಎಲ್ಲ ಪ್ರೀತಿಯಲ್ಲೂ ಸ್ವಾರ್ಥ ಮಾತ್ರ ನಾವು ನೋಡುತ್ತೇವೆ. ಅಮರ ಪ್ರೀತಿ ಇಲ್ಲ, ಮಧುರ ಪ್ರೀತಿಯೂ ಇಲ್ಲ. ಪ್ರೇಮಕ್ಕಾಗಿ ಅಲೆದು ಸೋತೆ ನೀನು, ನಂಬಿದವರ ಪ್ರೇಮ ಎಲ್ಲ ಸುಳ್ಳು. ಪ್ರೇಮಕ್ಕಾಗಿ ಅಲೆದು ಸೋತೆ ನೀನು, ನಂಬಿದವರ ಪ್ರೇಮ ಎಲ್ಲ ಸುಳ್ಳು. ಜೀವ ಕೊಟ್ಟ ಪ್ರೇಮ ಉಂಟು ನೋಡು, ಶಿಲುಬೆ ಮರಣ ಸತ್ಯ ಪ್ರೇಮ ಕಾಣು. ಹೌದು ಪ್ರಿಯರೇ, ಎಲ್ಲವೂ ಸುಳ್ಳು, ಎಲ್ಲವೂ ಸುಳ್ಳು. ನಾನು ಸುಳ್ಳು, ನೀವು ಸುಳ್ಳು, ಈ ಲೋಕವು ಸುಳ್ಳು. ಜೀವ ಕೊಟ್ಟ ದೇವರೆಂಬ ಪದದ ಮುಂದೆ ಪ್ರೀತಿಯನ್ನು ತೋರದೆ, ತಿನ್ನಿಸುವ ಉಣ್ಣಿಸುವ ದೇಹದ ಸುಖವನ್ನು ಕೊಡುವವರ ಪ್ರೀತಿಯನ್ನು ಕಾಣುವಂತ ಸ್ವಾರ್ಥವಾದಂತಹ ಲೋಕದ ಬದುಕು ನಮ್ಮ ಬದುಕು. ಹಣದ ಹಿಂದೆ ಹಣದ ಹಿಂದೆ ಹಣದ ಹಿಂದೆಯೇ ಓಡುತ್ತಿರುವ ಜಗತ್ತು. ಆದರೆ ಮರಣ ಬರುವಾಗ ಅದು ಎಲ್ಲಿ ಏನು ಸಿಗುತ್ತದೆ, ಏನು ಕೊಡುತ್ತದೆ ಎಂಬುದು ನಮಗೆ ಗೊತ್ತಿಲ್ಲ. ಫಿಲಿಪಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಸ್ವಾರ್ಥ ಸಾಧನೆಯಿಂದ ಜೀವಿಸುವಂತಹ ಜೀವನ, ಡಂಬಾಚಾರಕ್ಕಾಗಿ ಜೀವಿಸುವ ಜೀವನ ಇದನ್ನು ಮಾಡಬೇಡಿ ಎಂಬುದಾಗಿ ಹೇಳ್ತಾ ಇದೆ ದೇವರ ವಾಕ್ಯ. ಪರಸ್ಪರ ನಮ್ರತೆಯಿಂದ ನಡೆದುಕೊಳ್ಳಿ, ಇನ್ನೊಬ್ಬರು ನಿಮಗಿಂತ ಶ್ರೇಷ್ಠ ಎಂಬುದನ್ನು ತಿಳಿಯಿರಿ. ನಮಗಿಂತ ಇನ್ನೊಬ್ಬರು ಒಳ್ಳೆಯವರು, ನನಗಿಂತ ಅವಳು ಒಳ್ಳೆಯವಳು, ನನಗಿಂತ ಅವನು ಒಳ್ಳೆಯವನು ಎಂಬುದಾಗಿ ತಿಳಿಯಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ನಿರ್ದೋಷಿಗಳು ನಿಷ್ಕಳಂಕ ಆಗಿ
ವಕ್ರ ಬುದ್ಧಿಯ ದುಷ್ಟತನವನ್ನ ತೆಗೆದು ದುಷ್ಟ ಜನರ ನಡುವೆ ದೇವರ ಪರಿಶುದ್ಧ ಮಕ್ಕಳಾಗಿ ಬಾಳಿರಿ ಎಂಬುದಾಗಿ ಫಿಲಿಪಿಯರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಎಲ್ಲರೂ ವಕ್ರ ಬುದ್ಧಿಯುಳ್ಳವರಾಗಿದ್ದೇವೆ. ವಕ್ರ ಬುದ್ಧಿಯುಳ್ಳವರಾಗಿರನ್ನ ಹಿಂಬಾಲಿಸ್ತಾ ಇದ್ದೇವೆ. ವಕ್ರ ಬುದ್ಧಿಯುಳ್ಳವರಾಗಿರುವಂತಹ ಮನುಷ್ಯನನ್ನ ಪ್ರೀತಿಸಿ ಹಿಂಬಾಲಿಸ್ತಾ ಇದ್ದೇವೆ. ನಾನೇ ಸರಿ, ನಾನೇ ಒಳ್ಳೆಯವನು, ನಾನೇ ಒಳ್ಳೆಯವಳು, ಅವನು ಸರಿ ಇಲ್ಲ, ಅವಳು ಸರಿ ಇಲ್ಲ, ಅವನು ಕೆಟ್ಟವನು, ಇವಳು ಕೆಟ್ಟವಳು ಎಂಬುದಾಗಿ ಹೇಳ್ತಾ ಇದ್ದೇವೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ದೇವರ ವಾಕ್ಯ ಹೇಳ್ತಾ ಇದೆ, ಪರಿಶುದ್ಧ ಮಕ್ಕಳಂತೆ ಬಾಳಿರಿ. ನಿರ್ದೋಷಿಗಳು ನಿಷ್ಕಳಂಕರಾಗಿ ವಕ್ರ ಬುದ್ಧಿಯ ದುಷ್ಟ ಜನರ ನಡುವೆ ದೇವರ ಪರಿಶುದ್ಧ ಮಕ್ಕಳಂತೆ ಬಾಳಿರಿ ಎಂಬುದಾಗಿ, ನಿಮಗಿಂತಲೂ ಇತರರು ಶ್ರೇಷ್ಠರು ಎಂಬುದಾಗಿ ನೀವು ಪರಿಗಣಿಸಿ ಎಂಬುದಾಗಿ. ಹಣದ ಹಿಂದೆ ಓಡಬೇಡಿ, ಯೇಸುವಿನಿಂದ ಓಡಿ. ಅಮರ ವಾಕ್ಯದ ಹಿಂದೆ, ಮಧುರ ವಾಕ್ಯದ ಹಿಂದೆ ಓಡಿ. ಹಣದ ಹಿಂದೆ ಓಡಿತು ನೀ ಸಾಕು, ಮರಣ ಬರಲು ಹಣವು ಎಲ್ಲ ಧೂಳು. ಹಣದ ಹಿಂದೆ ಓಡಿತು ನೀ ಸಾಕು, ಮರಣ ಬರಲು ಹಣವು ಎಲ್ಲ ಧೂಳು. ಯೇಸುವಿನ ಹಿಂದೆ ಬೇಗ ಓಡು, ನಿತ್ಯ ಜೀವದ ಕುತ್ತಾಗ ನೋಡು. ಯೇಸುವಿನ ಹಿಂದೆ ನೀನು ಓಡು, ನಿತ್ಯ ಜೀವದ ಕುತ್ತಾಗ ನೋಡು. ನಾನು ಎಂಬ ಅಹಂಕಾರ, ನನ್ನದು ಎಂಬ ಅಹಂಕಾರ, ನಾನಿಲ್ಲದೆ ಏನು ಮಾಡ್ಲಿಕ್ಕೆ ಆಗ್ತದೆ, ನಾನಿಲ್ಲ ಅಂದ್ರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ನನಗೆ ಜ್ಞಾನ ಇದೆ, ನನಗೆ ಬುದ್ಧಿ ಇದೆ, ನನಗೆ ದುಡ್ಡಿದೆ, ನನಗೆ ಕೆಲಸ ಇದೆ, ನಾನು ಕೇರೇ ಮಾಡೋದಿಲ್ಲ. ಗಂಡ ಆದ್ರೇನು, ಹೆಂಡತಿ ಆದ್ರೇನು, ಯಾರಾದ್ರೇನು, ಎತ್ತವರಾದ್ರೇನು, ಐ ಡೋಂಟ್ ಕೇರ್. ನಾನು ಎಂಬ ಅಹಂಕಾರ ಇವತ್ತು ಲೋಕದಲ್ಲಿ ವ್ಯಾಪಿಸುತ್ತಾ ಇದೆ. ಯಾರಿಗೂ ಯಾರನ್ನು ಕುರಿತು ಭಯಭಕ್ತಿ ಇಲ್ಲ. ಕೊಲೆಸದರಿಗೆ ಬರೆದ ಪತ್ರ 1ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೇವರು ನಮ್ಮನ್ನು ಅಂಧಕಾರದ ಆಡಳಿತದಿಂದ ಬಿಡುಗಡೆ ಮಾಡಿ ತಮ್ಮ ಪುತ್ರನ ಸಾಮ್ರಾಜ್ಯಕ್ಕೆ ಸುರಕ್ಷಿತವಾಗಿ ತಂದಿದ್ದಾರೆ. ಆದರೆ ನಾವು ಅಹಂಕಾರ, ಅಹಂಭಾವ, ನಾನತ್ವಗಳಿಂದ ಮತ್ತೊಬ್ಬರನ್ನು ತುಳಿದು ತಗ್ಗಿಸಿಕೊಳ್ಳದೆ ನಾವು ಜೀವಿಸ್ತಾ ಇದ್ದೇವೆ. ಪ್ರಭು ಯೇಸು ಹೇಳುತ್ತಾರೆ, ನಿನ್ನನ್ನು ನೀನು ತಗ್ಗಿಸಿಕೊಂಡಿದ್ದೆ ಆದರೆ ನಾನು ನಿನ್ನನ್ನು ಉನ್ನತಿಗೇರಿಸುತ್ತೇನೆ ಎಂಬುದಾಗಿ. ಎಲ್ಲಿದೆ ಇವತ್ತು ಅಹಂಕಾರದ ಅಲೆ? ಲೋಕದ ಎಲ್ಲೆಡೆ ಸಮುದ್ರದ ಅಲೆಯಂತೆ ಬೀಸುತ್ತಾ ಇದೆ. ಕುಟುಂಬಗಳಲ್ಲಿ ಅಹಂಕಾರ, ಅಹಂಭಾವಗಳು, ನಾನತ್ವಗಳು, ನಾನು ನನ್ನದು ಎಂಬ ಅಹಂಕಾರ ಮದಗಳು ತುಂಬಿ ಹೋಗಿದೆ. ಪತಿಯ ಮುಂದೆ ಅಹಂಕಾರ, ಎತ್ತವರ ಮುಂದೆ ಅಹಂಕಾರ, ಹಿರಿಯರ ಮುಂದೆ ಅಹಂಕಾರ, ಪರಿಸರದಲ್ಲಿ ಅಹಂಕಾರ, ವಿಚಾರಣೆಯಲ್ಲಿ ಅಹಂಕಾರ, ನಾನು ನಾನು ನನ್ನ ಕಾಲ ಕೆಳಗೆ, ನಾನು ಹೇಳಿದ ಹಾಗೆ, ನಾನು ಮಾಡಿದ ಹಾಗೆ ಅಹಂಕಾರ. ಆದರೆ 6 ಅಡಿ 3 ಅಡಿ ಎಂಬುದು ನೆನಪಿಲ್ಲ. ನನಗೆ ಕೊನೆಗೆ ನನ್ನ ಜೀವನ 6 ಅಡಿಯಲ್ಲಿ 3 ಅಡಿಯಲ್ಲಿ ತೀರುತ್ತದೆ ಎಂಬುದು ನಮಗೆ ಗೊತ್ತಿಲ್ಲ. ಸ್ಥಾನ ಮಾನ ಯಾವುದು ಸ್ಥಿರವಲ್ಲ. ಬೇರೆ ಪ್ರಾರ್ಥಿಸುವ ಈ ಜಗತ್ತಿನಲ್ಲಿರುವಂತಹ ಎಲ್ಲ ಜನತೆಗಾಗಿ ನಾವು ಸಮರ್ಪಿಸಿ ಪ್ರಾರ್ಥಿಸುವ. ಆಗ ನಮಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಇಂತಹ ಒಂದು ಪರಿಸ್ಥಿತಿಯಲ್ಲಿರುವಂತಹ ಎಲ್ಲ ಮಕ್ಕಳಿಗಾಗಿ ಸಮರ್ಪಿಸಿ ಪ್ರಾರ್ಥಿಸುವ.
ನಾನು ಎಂಬ ಅಹಂಕಾರ ಸಾಕು, 6 ಅಡಿ ಮಣ್ಣು ಕೊನೆಗೆ ನೋಡು. ನಾನು ಎಂಬ ಅಹಂಕಾರ ಸಾಕು, 6 ಅಡಿ ಮಣ್ಣು ಕೊನೆಗೆ ನೋಡು. ಸ್ಥಾನಮಾನ ಸ್ಥಿರವಲ್ಲ ನೋಡು, ದೀನರಲ್ಲಿ ಯೇಸುವನ್ನು ಕಾಣು. ಹೌದು ಪ್ರಿಯ ಸಹೋದರನೇ ಸಹೋದರಿಯೇ, ಪ್ರಭುವನ್ನ ಕಾಣುವ, ಪ್ರಭುವನ್ನ ಅರಿಯುವ, ಯೇಸುವೇ 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 ಎಂದು ಕೂಗಿ ಕರೆಯುವ. ಎಲ್ಲರೂ ಒಮ್ಮೆ ಈ ಹಾಡಿನ ಸಾಲುಗಳಲ್ಲಿ ಒಂದಾಗೋಣ. ಕೊಲೊಸ್ಸೆಯವರಿಗೆ ಬರೆದ ಪತ್ರ 2ನೇ ಅಧ್ಯಾಯ 13ನೇ ವಾಕ್ಯ ಹೇಳುತ್ತದೆ, ನಿಮ್ಮ ಪಾಪಮಯ ಜೀವನದಿಂದಲೂ ಸುನ್ನತೆ ರಹಿತವಾದ ಸ್ವಭಾವದಿಂದಲೂ ಒಮ್ಮೆ ನೀವು ಸತ್ತುವಾಗಿದ್ದೀರಿ, ಮೃತರಾಗಿದ್ದೀರಿ. ಆದರೆ ಈಗ ದೇವರು ಕ್ರಿಸ್ತ ಯೇಸುವಿನೊಂದಿಗೆ ನಿಮ್ಮನ್ನು ಜೀವಂತಗೊಳಿಸಿದ್ದಾರೆ. ಹೌದು ಪ್ರಿಯರೇ, ಹೀಗಿರುವಾಗ ಪ್ರಭು ಯೇಸುವಿನೊಂದಿಗೆ ನಾವು ಜೀವಿಸುವಂತಹ ಮಕ್ಕಳಾಗಿದ್ದೇವೆ. ಈ ಶಿಲುಬೆಯ ಆರಾಧನೆಯ ಮೂಲಕವಾಗಿ ಇಡೀ ವಿಶ್ವವನ್ನು ಸಮರ್ಪಿಸುತ್ತಾ, ವಿಶ್ವದ ಜನತೆಯನ್ನು ಸಮರ್ಪಿಸುತ್ತಾ, ನಮ್ಮನ್ನು ಸಮರ್ಪಿಸುತ್ತಾ ನಾವೆಲ್ಲರೂ ಪ್ರಭು ಯೇಸುವನ್ನು ವಂದಿಸೋಣ. ಯಾಕೆಂದ್ರೆ ಅವರು ಪ್ರಭು ಯೇಸುವಿನ ನಾಮದಲ್ಲಿ ನಮಗೆ ಬಿಡುಗಡೆ, ಕ್ರಿಸ್ತ ಯೇಸುವಿನಿಂದ ನಮಗೆ ನಾವು ಜೀವಂತವನ್ನು ಪಡೆಯಲು ಕಾರಣರಾಗಿದ್ದೇವೆ. ಸಮರ್ಪಿಸುವ. ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ ಬಾ. ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ ಬಾ. ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ ಬಾ. ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ. ಹುಟ್ಟಿದಾಗ ಏನು ಹೊತ್ತು ತಂದೆ, ಸತ್ತಾಗ ನೀ ಕೊಂಡು ಹೋಗ್ಬೇನು. ಹುಟ್ಟಿದಾಗ ಏನು ಹೊತ್ತು ತಂದೆ, ಸತ್ತಾಗ ನೀ ಕೊಂಡು ಹೋಗ್ಬೇನು. ಎಲ್ಲಿಂದ ನೀ ಬಂದೆ ಈ ಜಗಕ್ಕೆ, ಎಲ್ಲಿಗೋಗಬೇಕು ನಿನಗೆ ಗೊತ್ತೇ. ಎಲ್ಲಿಂದ ನೀ ಬಂದೆ ಈ ಜಗಕ್ಕೆ, ಎಲ್ಲಿಗೋಗಬೇಕು ನಿನಗೆ ಗೊತ್ತೇ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ
ಯೇಸುವಿಗಿಂತ ನಿನ್ನ ಕಾಯುವ ಕುರುಬನವಾ. ಪ್ರೇಮಕ್ಕಾಗಿ ಅರಿದು ಸೋತೆ ನೀನು, ನಂಬಿದವರ ಪ್ರೇಮ ಎಲ್ಲ ಸುಳ್ಳು. ಪ್ರೇಮಕ್ಕಾಗಿ ಅರಿದು ಸೋತೆ ನೀನು, ನಂಬಿದವರ ಪ್ರೇಮವೆಲ್ಲ ಸುಳ್ಳು. ಜೀವ ಕೊಟ್ಟ ಪ್ರೇಮ ಉಂಟು ನೋಡು, ಶಿಲುಬೆ ಮರಣ ಸತ್ಯ ಪ್ರೇಮ ಕಾಣು. ಜೀವ ಕೊಟ್ಟ ಪ್ರೇಮ ಉಂಟು ನೋಡು, ಶಿಲುಬೆ ಮರಣ ಸತ್ಯ ಪ್ರೇಮ ಕಾಣು. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗಿತ್ತ, ನಿನ್ನ ಕಾಯುವ ಕುರುಬನವಾ. ಹಣದ ಹಿಂದೆ ಓಡಿದ್ದು ನೀ ಸಾಕು, ಮರಣ ಬರಲು ಅಣುವು ಎಲ್ಲ ಧೂಳು. ಹಣದ ಹಿಂದೆ ಓಡಿದ್ದು ನೀ ಸಾಕು, ಮರಣ ಬರಲು ಅಣುವು ಎಲ್ಲ ಧೂಳು. ಯೇಸುವಿನ ಹಿಂದೆ ಬೇಗ ಓಡು, ನಿತ್ಯ ಜೀವದ ಕುತ್ತಾಗ ನೋಡು. ಯೇಸುವಿನ ಹಿಂದೆ ಬೇಗ ಓಡು, ನಿತ್ಯ ಜೀವದ ಕುತ್ತಾಗ ನೋಡು. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗಿತ್ತ, ನಿನ್ನ ಕಾಯುವ ಕುರುಬನವಾ. ನಾನು ಎಂಬ ಅಹಂಕಾರ ಸಾಕು, 6 ಅಡಿ ಮಣ್ಣು ಕೊನೆಗೆ ನೋಡು. ನಾನು ಎಂಬ ಅಹಂಕಾರ ಸಾಕು, 6 ಅಡಿ ಮಣ್ಣು ಕೊನೆಗೆ ನೋಡು. ಸ್ಥಾನಮಾನ ಸ್ಥಿರವೆಲ್ಲ ನೋಡು, ದೀನರಲ್ಲಿ ಯೇಸುವನ್ನು ಕಾಣು. ಸ್ಥಾನಮಾನ ಸ್ಥಿರವೆಲ್ಲ ನೋಡು, ದೀನರಲ್ಲಿ ಯೇಸುವನ್ನು ಕಾಣು. ಬಾ ಯೇಸುವಲ್ಲಿ ಬಾ, ನನ್ನ ಹೃದಯವ ಯೇಸುವಿಗಿತ್ತ, ನಿನ್ನ ಕಾಯುವ ಕುರುಬನವಾ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗಿತ್ತ, ನಿನ್ನ ಕಾಯುವ ಕುರುಬನವಾ. ನಿನ್ನ ಕಾಯುವ ಕುರುಬನವಾ, ನಿನ್ನ ಕಾಯುವ ಕುರುಬನವಾ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗಿತ್ತ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗಿತ್ತ. ಯೇಸುವಿಗಿತ್ತ, ಯೇಸುವಿಗಿತ್ತ, ನಿನ್ನ ಹೃದಯವ ಯೇಸುವಿಗಿತ್ತ. ಯೇಸುವಿಗಿತ್ತ, ಯೇಸುವಿಗಿತ್ತ, ನಿನ್ನ ಹೃದಯವ ಯೇಸುವಿಗಿತ್ತ.
ಒಂದು ಥೆಸಲೋನಿಕದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 3ನೇ ವಾಕ್ಯ. ನೀವು ಕೆಟ್ಟ ನಡತೆಯನ್ನು ಬಿಟ್ಟು ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದೇ ದೇವರ ಚಿತ್ತ. ನಾವು ಕೆಟ್ಟ ನಡತೆಯನ್ನು ಬಿಟ್ಟು ಪರಿಶುದ್ಧರಾಗಿ ಈ ಲೋಕದಲ್ಲಿ ಜೀವಿಸಬೇಕೆಂಬುದೇ ದೇವರ ಉದ್ದೇಶ, ದೇವರ ಚಿತ್ತ. ಹೌದು ಪ್ರಿಯರೇ, ಪರಿಶುದ್ಧರಾಗಿ ಜೀವಿಸಲು ದೇವರ ಸಹಾಯವನ್ನು ಕೇಳುವ. ಸ್ವಾಮಿ, ನಮ್ಮನ್ನು ಕರುಣಿಸಲಿ ಸ್ವಾಮಿ ಎಂಬುದಾಗಿ. ಹೀಗಿರುವಾಗ ವಿಶ್ವಾಸದಲ್ಲಿ ನಾವು 10 ಕರುಣೆಯ ಜಪಸರವನ್ನ ಈ ಲೋಕದಲ್ಲಿರುವಂತಹ ಎಲ್ಲ ಮಕ್ಕಳಿಗಾಗಿ ಸಮರ್ಪಿಸೋಣವೇ? ಎಲ್ಲರೂ ಸಮರ್ಪಿಸುವ. ಅನಂತ ತಂದೆ, ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ, ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇವೆ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿದೆ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿದೆ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿದೆ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿದೆ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿದೆ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿದೆ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿದೆ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿದೆ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿದೆ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿದೆ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಓ ಪರಿಶುದ್ಧ ತಂದೆಯೇ, ಓ ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಲಿ. ಓ ಪರಿಶುದ್ಧ ತಂದೆಯೇ, ಓ ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಲಿ. ಓ ಪರಿಶುದ್ಧ ತಂದೆಯೇ, ಓ ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಲಿ. ನಮ್ಮನ್ನು ಸಮರ್ಪಿಸಿಕೊಳ್ಳುವ, ನಮ್ಮ ಎಲ್ಲ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸುವ. ನಮ್ಮ ಅವಶ್ಯಕತೆಗಳಿಗಾಗಿ ವೈಯಕ್ತಿಕವಾಗಿ 5 ನಿಮಿಷಗಳ ಕಾಲ ನಾವು ಪ್ರಾರ್ಥಿಸುವ.
ಯೇಸುವೇ, ಈ ಶಿಲುಬೆ ಆರಾಧನೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸುತ್ತೇನೆ ರಾಜ. ಎಲ್ಲ ಮಕ್ಕಳ ಕುಟುಂಬಗಳನ್ನ, ಅವಶ್ಯಕತೆಗಳನ್ನು ಒಪ್ಪಿಸುತ್ತೇನೆ ರಾಜ. ಈ ಮಕ್ಕಳು ಯಾವುದಕ್ಕಾಗಿ ಎಲ್ಲ ನಿಮ್ಮ ಸನ್ನಿಧಿಯಲ್ಲಿ ಈಗ ಭಿನ್ನಯಿಸಿದರೂ ಆ ಎಲ್ಲ ಕಾರ್ಯಗಳು ಸಫಲವಾಗುವಂತೆ ಆಶೀರ್ವದಿಸಿರಿ ರಾಜ. ಸ್ವಾಮಿ, ಈ ದಿನದಲ್ಲಿ ನಮಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡ ಎಲ್ಲ ಮಕ್ಕಳನ್ನ ಸಮರ್ಪಿಸುತ್ತೇವೆ ರಾಜ. ಮರಣಾವಸ್ಥೆಯಲ್ಲಿ, ರೋಗಾವಸ್ಥೆಯಲ್ಲಿರುವಂತಹ ಎಲ್ಲ ಮಕ್ಕಳನ್ನ, ಕಣ್ಣೀರಿನಲ್ಲಿ ಸಾಲದಲ್ಲಿ ತತ್ತರಿಸುತ್ತಿರುವಂತಹ ಮಕ್ಕಳನ್ನ, ಸಾಲಗಳನ್ನು ಕೊಟ್ಟು ಸಾಲಗಳು ಹಿಂತಿರುಗದೆ ಸಾಲದ ಮರುಪಾವತಿಗಾಗಿ ಪ್ರಾರ್ಥಿಸುತ್ತಿರುವಂತಹ ಮಕ್ಕಳನ್ನ ಸಮರ್ಪಿಸುತ್ತೇವೆ ರಾಜ. ಕುಟುಂಬದ ಜಂಜಾಟದಲ್ಲಿ ಎಷ್ಟು ದುಡಿದರೂ ಕೈಯಲ್ಲಿ ಹಣವನ್ನು ಕಾಣದಿರುವ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಏಕಾಂಗಿತನದ ಬದುಕಿನಲ್ಲಿರುವವರನ್ನು ಒಪ್ಪಿಸುತ್ತೇನೆ ರಾಜ. ಕುಟುಂಬಗಳಲ್ಲಿ ಸಮಾಧಾನ ಸಂತೋಷವಿಲ್ಲದಂತಹ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ಈ ದಿನದಲ್ಲಿ ಮರಣ ಹೊಂದಿದಂತಹ ಎಲ್ಲ ಮಕ್ಕಳನ್ನ, ಅವರ ಆತ್ಮಗಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಅವರು ಈ ಲೋಕದಲ್ಲಿ ಅರಿತುವರಿಯದೆ ಮಾಡಿದ ಪಾಪಗಳನ್ನು ಕ್ಷಮಿಸಿ ಅವರಿಗೆ ಮೋಕ್ಷದ ಭಾಗ್ಯವನ್ನು ಕರುಣಿಸಿರಿ ಸ್ವಾಮಿ. ನಿಮ್ಮನ್ನೇ ದೃಷ್ಟಿಸಿ ನೋಡುತ್ತಾ ಪ್ರಾರ್ಥಿಸುತ್ತಿರುವ ಮಕ್ಕಳ ಮೇಲೆ ನಿಮ್ಮ ಪರಿಶುದ್ಧ ರಕ್ತದ ಹನಿಗಳು ತೊಟ್ಟಾಗಿ ಬೀಳುವಂತೆ ಮಾಡಿರಿ ರಾಜ. ಸ್ವಾಮಿ, ಶಿಲುಬೆ ಆರಾಧನೆಯಲ್ಲಿ ವಿಶ್ವಕ್ಕಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಪ್ರಾರ್ಥನೆ, ಈ ಸ್ವರ್ಗೀಯಾತ್ರೆ ಬ್ಲೆಸ್ಸಿಂಗ್ ಟೈಮಿನ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುತ್ತಿರುವಂತಹ ಈ ಪ್ರಾರ್ಥನೆ ಸ್ವಾಮಿ ನಿಮ್ಮ ಸನ್ನಿಧಿಯಲ್ಲಿ ಇದೆ ರಾಜ. ಕರುಣಿಸಿರಿ ರಾಜ. ಸ್ವರ್ಗೀಯಾತ್ರೆ ಎಲ್ಲ ಶುಶ್ರೂಷೆಗಳನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ ರಾಜ. ಈ ಶುಶ್ರೂಷೆಗಾಗಿ ಪ್ರಾರ್ಥಿಸುತ್ತಿರುವ ಮಕ್ಕಳ ಪ್ರಾರ್ಥನೆಯನ್ನು ನೀವು ಆಲಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಹಾಗೂ ನನಗಾಗಿ ಪ್ರಾರ್ಥಿಸುತ್ತಿರುವ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಕರುಣಿಸಿರಿ ರಾಜ. ಸ್ವಾಮಿ, ಶುಶ್ರೂಷೆಯಲ್ಲಿ ಪಾಲುಗಾರರಾಗಿರುವಂತಹ ಎಲ್ಲ ಮಕ್ಕಳನ್ನ ಹೇರಾಳವಾಗಿ ಆಶೀರ್ವದಿಸಿರಿ ರಾಜ. ಇವರ ಜೀವನದಲ್ಲಿ ಶಾಂತಿ ಸಮಾಧಾನವನ್ನು ಕರುಣಿಸಿರಿ ರಾಜ. ಲೋಕದ ಕಟ್ಟೆಗಳಿಗೂ ಶುಭ ಸಂದೇಶವನ್ನು ಸಾರುವ ಮಕ್ಕಳಾಗಿ ಶಾಂತಿಯ ಸಾಧನವನ್ನಾಗಿ ಇವರನ್ನ ಮಾರ್ಪಡಿಸಿರಿ ರಾಜ. ಸನ್ಮನಸ್ಸನ್ನು ಇವರಿಗೆ ಕೊಡಿರಿ ಸ್ವಾಮಿ ದೇವ. ಸ್ವಾಮಿ, ಈ ರಾತ್ರಿ ಇಹಲೋಕದ ಪಯಣವು ನಮ್ಮದು ಅಂತ್ಯವಾಗುವುದಾದರೆ, ಈ ಲೋಕದ ಜೀವನ ಇಂದು ಕೊನೆ ಎಂಬುದಾದರೆ ಸ್ವಾಮಿ ನಮಗೆ ಒಳ್ಳೆಯ ಮರಣವನ್ನು ಕೊಡಿರಿ ರಾಜ. ಈ ಲೋಕದಲ್ಲಿ ನಾವು ಅರಿತು ಮಾಡಿದ ಪಾಪಗಳನ್ನು ಕ್ಷಮಿಸಿ ನಮಗೆ ಒಳ್ಳೆಯ ಮರಣವನ್ನು ಕೊಡಿರಿ ರಾಜ. ನಿಮ್ಮ ಮಕ್ಕಳಾಗಿ ಸದ್ಭಕ್ತರಾಗಿ ನಾಳೆ ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ ಸ್ವಾಮಿ, ಸತ್ಪುರುಷರಾಗಿ ನಾಳೆ ಈ ಲೋಕದಲ್ಲಿ ಜೀವಿಸಿ ನಿಮ್ಮ ಚಿತ್ತವನ್ನು ನೆರವೇರಿಸುವಂತೆ ಮಾಡಿರಿ ಸ್ವಾಮಿ. ಸ್ವಾಮಿ, ಸ್ವರ್ಗೀಯ ಯಾತ್ರೆಗೆ ವಿರುದ್ಧವಾಗಿ ಹೋರಾಟ ಮಾಡುವ ಮಕ್ಕಳನ್ನು ಆಶೀರ್ವದಿಸಿರಿ ರಾಜ. ಈ ಸ್ವರ್ಗೀಯ ಯಾತ್ರೆಯನ್ನ ದೂಷಿಸಿ ನಿಂದಿಸುವವರ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ. ಹಾಗೂ ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಗಾಗಿ ಪ್ರಾರ್ಥಿಸುವಂತಹ ಮಕ್ಕಳ ಮೇಲೆ ನಿಮ್ಮ ಧಾರಾಕಾರವಾದ ಕೃಪೆಯನ್ನು ಸುರಿಸಿರಿ ರಾಜ. ಸ್ವರ್ಗೀಯ ಯಾತ್ರೆ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ ರಾಜ. ವೆಬ್ ಚಾನೆಲ್ ಅನ್ನ, ವೆಬ್ಸೈಟ್ ಅನ್ನ, ಫೇಸ್ಬುಕ್ನ ಶುಶ್ರೂಷೆಯನ್ನ, ಯೂಟ್ಯೂಬ್ ಶುಶ್ರೂಷೆಯನ್ನ, ಇನ್ಸ್ಟಾಗ್ರಾಮ್ ಶುಶ್ರೂಷೆಯನ್ನ, ಟಿವಿ ಶುಶ್ರೂಷೆಯನ್ನ, ಎಲ್ಲ ಶುಶ್ರೂಷೆಯನ್ನು ಒಪ್ಪಿಸಿಕೊಡುತ್ತೇವೆ ರಾಜ. ಇದಕ್ಕಾಗಿ ಪ್ರಾರ್ಥಿಸುವಂತಹ ಸಹಾಯ ಮಾಡುವಂತಹ ಎಲ್ಲ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ ರಾಜ. ಇದಕ್ಕಾಗಿ ಪ್ರೋತ್ಸಾಹಿಸುವಂತಹ ಪೂಜ್ಯ ಧರ್ಮಾಧ್ಯಕ್ಷರುಗಳನ್ನ, ಎಲ್ಲ ಗುರುಗಳನ್ನ
ನಿಮಗೆ ಸಮರ್ಪಿಸಿಕೊಡುತ್ತೇನೆ ರಾಜ. ನಿಮ್ಮ ಪವಿತ್ರಾತ್ಮರಿಂದ ತುಂಬಿ ಧರ್ಮಸಭೆಯ ಏಳಿಗೆಗಾಗಿ ಶ್ರಮಿಸುವಂತ ಬೇಕಾದಂತ ಜ್ಞಾನವನ್ನ, ವಿಶ್ವಾಸವನ್ನ, ಆರೋಗ್ಯವನ್ನ, ಶಕ್ತಿಯನ್ನ ನನಗೆ ಕರುಣಿಸಿರಿ ರಾಜ. ನನ್ನಂತಿರುವಂತಹ ಸಾವಿರಾರು ಲಕ್ಷಾಂತರ ಶುಶ್ರೂಷಕರನ್ನ ಬಲಪಡಿಸಿರಿ ರಾಜ. ಹಾಡುವವರನ್ನ, ನುಡಿಸುವವರನ್ನ, ಸಾರುವವರನ್ನ, ಸೇವೆ ಮಾಡುವವರನ್ನ, ತ್ಯಾಗ ಮಾಡುವವರನ್ನ, ಸಹಾಯ ಮಾಡುವವರನ್ನ, ಪ್ರಾರ್ಥಿಸುವವರನ್ನ ಎಲ್ಲರನ್ನ ಆಶೀರ್ವದಿಸಿರಿ ರಾಜ. ಪ್ರಿಯರೇ, ನಾವೆಲ್ಲರೂ ವಾಗ್ದಾನ ಪ್ರಾರ್ಥನೆಯಲ್ಲಿ ಒಂದಾಗೋಣ. ವಾಗ್ದಾನ ಪ್ರಾರ್ಥನೆ ಮೂಲಕವಾಗಿ ಪ್ರಭುವಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ತಾಯಿ ಮಾತೆ ಮೇಲಿನ ಮಧ್ಯಸ್ಥಿಕೆಯಲ್ಲಿ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ನನ್ನ ಪ್ರಿಯ ಪ್ರಭು ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವೆರಗಿ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರು ಆಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನಿನ್ನ ಪರಮ ಪ್ರಿಯನೂ ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲೆ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ. ಆಮೆನ್, ಆಮೆನ್. ಎಲ್ಲರ ವಿಶ್ವಾಸದಿಂದ ಪ್ರವೇಶಕರಿಸಿದ ಪ್ರಾರ್ಥನೆ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನಿಂದ ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯು ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಲು. ನಮ್ಮ ಮರಿಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯು ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಲಿ. ನಮ್ಮ ಮರಿಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಲಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಪ್ರಾರ್ಥಿಸುವ. ನಾವೆಲ್ಲರೂ ಒಂದಾಗಿ ಪ್ರಾರ್ಥಿಸುವ. ಇಡೀ ವಿಶ್ವಕ್ಕಾಗಿ. ನಿಮ್ಮ ಸ್ನೇಹಿತರಿದ್ದರೆ ಹೇಳಿ ಪ್ರಿಯರೇ, ಬನ್ನಿ ಆರಾಧನೆಗೆ ಬನ್ನಿ ಎಂಬುದಾಗಿ ನಿಮ್ಮ ಬಂಧುಗಳು, ನಿಮ್ಮ ಸ್ನೇಹಿತರು, ಫ್ಯಾಮಿಲಿ ಫ್ರೆಂಡ್ಸು ಅಥವಾ ಪರ ಊರಲ್ಲಿದ್ದು ಇದ್ದರೆ ನಿಮ್ಮ ಊರಿನಲ್ಲಿರುವಂತಹ ನಿಮ್ಮ ಹೆಂಡತಿ, ಮಕ್ಕಳು, ಪತಿಯರಿಗೆ ದಯವಿಟ್ಟು ತಿಳಿಸಿ. ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ತಿಳಿಸಿ. ಪ್ರಿಯರೇ, ನಾವೆಲ್ಲರೂ ಈ ಒಂದು ರಾತ್ರಿ ನಾಳೆ ಜೀವಿಸ್ತೇವೆ ಅಂತ ನಮಗೆ ಗೊತ್ತಿಲ್ಲ. ನಾವೆಲ್ಲರೂ ಸೇರಿ ಈ ಶಿಲುಬೆ ಆರಾಧನೆಯಲ್ಲಿ ಒಂದಾಗುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪುತ್ರರೊಡಗೂಡಿ ಹರಸೆ ಮನುತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಶುಭಕಾಮನೆಗಳು. ದೇವರು
ನಿಮ್ಮನ್ನು ಆಶೀರ್ವದಿಸಲಿ. ಗುಡ್ ನೈಟ್. ಪ್ರಿಯರೇ, ನನಗಾಗಿ, ಶುಶ್ರೂಷೆಗಾಗಿ, ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿ. ನಿಮ್ಮ ಸಹೋದರ ಬ್ರದರ್ ರೊಸಾರಿಯೋ. ಪ್ರಾರ್ಥನಾ ಸಹಾಯಕ್ಕೆ 0902423181. ಪ್ರಿಯರೇ, ಈ ಪ್ರೋಗ್ರಾಮನ್ನು ನೀವು ಡೈರೆಕ್ಟಾಗಿ ನಿಮ್ಮ ಮನೆಯಲ್ಲಿ ನೆಟ್ ಟಿವಿ ಇದ್ದರೆ ನೀವು ಟಿವಿಲಿ ನೋಡಬಹುದು. ಕುಟುಂಬವಾಗಿ ಎಲ್ಲರೂ ಕೂತ್ಕೊಂಡು ನೋಡಬಹುದು. ಸೊ ಈ ಲಿಂಕನ್ನು ನೀವು ಮಿರರ್ ಲಿಂಕ್ ಇದ್ರೆ ಅದನ್ನು ತೆಗೆದು ನಿಮ್ಮ ಟಿವಿಗೆ ಅಟ್ಯಾಚ್ ಮಾಡಿದರೆ ನಿಮ್ಮ ಮನೆಯವರೆಲ್ಲ ದೊಡ್ಡ ಸ್ಕ್ರೀನಲ್ಲಿ ನೀವು ನೋಡಲಿಕ್ಕೆ ಸಾಧ್ಯ. ಪ್ರಯತ್ನಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. God bless you.